ಏನೇನು ನಡೀತಾ ಇರ್ತಕ್ಕಂಥ ಸಮಾರಂಭ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ನೆಚ್ಚಿನ ಸ್ನೇಹಿತರು, ಆತ್ಮೀಯರು ಮತ್ತೆ ಗೆಳೆಯರ ವಿಚಾರದಲ್ಲಿ ಆತ್ಮೀಯರಲ್ಲಿ ಆತ್ಮೀಯ ಗೆಳೆಯ, ಯಾವ ಗೆಳೆಯರನ್ನು ಒಂದು ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂತ ಮನಸ್ಸು ಇರ್ತಕ್ಕಂಥ ಗೆಳೆಯರು ಮತ್ತೆ ಸಾರ್ವಜನಿಕರನ್ನ ಮತ್ತೆ ಏನಿವತ್ತು ಅವನ ಕೆಲಸವನ್ನ ಮತ್ತೆ ಅವರ ಸಂಘಟನೆಯನ್ನ ನೋಡಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರ ಏನು ಇವತ್ತು ಅಧ್ಯಕ್ಷರಾಗಿ ನೇಮಿಸಿದೆ. ಅವರ ಒಂದು ಕಾರ್ಯವೈಖರಿ ಹೆಚ್ಚಿನದಾಗಿ ಬಡವರ ಪರವಾಗಿ ಹಿಂದಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಮುಂದೆನೂ ಕೂಡ ಬಡವರಿಗೋಸ್ಕರ ಕೆಲಸ ಮಾಡಲಿ ಅಂತ ಹೇಳಿ ಅವರ ಒಂದು ಸಂಘಟನೆಯನ್ನ ಮತ್ತೆ ಅವರ ಒಂದು ಕಾರ್ಯವೈಖರಿಯನ್ನ ನೋಡಿ ಒಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಮುಂದೆ ಇವತ್ತಿನವರೆಗೆ ಹೇಗೆ ಜನಗಳನ್ನ ವಿಶ್ವಾಸವನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಪ್ರೀತಿಯನ್ನು ಗಳಿಸ್ಕೊಂಡು ಬಂದಿದ್ದಾರೆ, ಮುಂದಿನ ದಿನಗಳಲ್ಲೂ ಆ ವಿಶ್ವಾಸ ಪ್ರೀತಿಯನ್ನ ಉಳಿಸ್ಕೊಳ್ಳಿ. ನನ್ನ ಸ್ನೇಹಿತರಾದಂಥ ನಾಗೇಶ್ವರವರಿಗೆ ಶುಭವಾಗ್ಲಿ ಅಂತ ಈ ದಿನ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಫೋಟೋಗೆ ಹೂವು ಹಾಕೋದ್ರ ಮೂಲಕ ಏನಿವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ, ಅವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ದೇವರಲ್ಲಿ ಬೇಡ್ತಾರೆ. ಹಾಗೆ ಇವತ್ತಿನ ದಿನ ಅವರ ಹುಟ್ಟುಹಬ್ಬನೂ ಕೂಡ ಇವತ್ತಿನ ದಿನನೇ ಇರುವಂತದ್ದು. ನಾವೆಲ್ಲ ಸ್ನೇಹಿತ ವರ್ಗದವರು ಸಪರೇಟ್ ಆಗಿ ಒಂದು ಹಾರೈಸಿ ಅವರಿಗೆ ಪ್ರತಿ ವರ್ಷ ನಾವು ಏನು ಹುಟ್ಟುಹಬ್ಬನ ಆಚರಿಸ್ತಿದ್ವಿ, ಅದು ಇವತ್ತು ವಿಶೇಷವಾಗಿ ಹುಟ್ಟುಹಬ್ಬದ ದಿನದಂದೇ ಅವ್ರಿಗೆ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಕೂಡ ಆಗಿದೆ. ಅದರಿಂದ ಅತಿ ಹೆಚ್ಚಿನದಾಗಿ ಅವರಿಗೆ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಭಗವಂತನ ಬೇಡ್ಕೊಳ್ತೀವಿ. ರಾಮಪುರ ನಾಗೇಶ್ ಅವರು ಇವತ್ತು ಒಂದು ಒಳ್ಳೆ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರು. ಆ ವಿಚಾರವಾಗಿ ಅವರು ಒಂದು ಆಫೀಸ್ ಕೂಡ ಓಪನ್ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಈ ಭಾಗದ ಎಲ್ಲರೂ ಬಂದು ಅವ್ರಿಗೆ ಶುಭ ಕೋರಿದ್ರು. ರಾಮೋಜಿ ಗೌಡರು ಎಲ್ಲ ಬಂದು ಶುಭ ಕೋರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಾಯಕರು ಎಲ್ಲ ಬಂದು ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದಾರೆ, ಶುಭಾಶಯ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಷ್ಠಾವಂತರಾಗಿ ಕಾರ್ಯಕರ್ತರು ದುಡಿದ್ರೆ ಈ ರೀತಿ ಒಂದಲ್ಲ ಒಂದಿನ ಅಧಿಕಾರ ಸಿಗುವಂತ ಸಂದರ್ಭ ಒದಗಿ ಬರ್ತಾವೆ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಈ ರೀತಿ ಪ್ರೀತಿ ವಿಶ್ವಾಸದಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದ್ರೆ ಚೆನ್ನಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಸಹ ಇವತ್ತು ಬಂದು ಅವ್ರಿಗೆ ಶುಭವನ್ನು ಕೋರಿ ಮುಂದಿನ ದಿನಗಳಲ್ಲಿ ಏನು 5 ಅನುಷ್ಠಾನಗಳು ಏನಿದಾವೆ ಅವೆಲ್ಲ ಸಹ ಫಲಪ್ರದವಾಗಿ ಯಾರಿಗೆ ಏನೇ ತೊಂದರೆ ಆದರೂ ಈ ಭಾಗದಲ್ಲಿ ನಮ್ಮ ನಾಗೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಗ್ಯಾರಂಟಿಗಳು ಎಲ್ಲರಿಗೂ ತಲುಪಲಿ ಅನ್ನುವಂಥ ಶುಭಾಶಯ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಸಹ ಗೆದ್ದ ಮೇಲೆ ಈ ಭಾಗದಲ್ಲಿ ಇವತ್ತು ಈ ಕಡೆ ಬಂದಾಗ ಅನೇಕ ಜನ ಬಂದು ಪಾಪ ನನಗೂ ಸಹ ಶುಭಾಶಯ ಕೊಡ್ತಾ ಇದ್ದಾರೆ. ನನಗೆ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಬೆಸ್ತಾನ್ ಗೌಡರು, ನಮ್ಮ ಹನುಮಂತರಾಯಪ್ಪ ಅವರು, ಸುಷ್ಮಾ ಅವರು ಎಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ತುಂಬ ಹೆಚ್ಚಿನ ಪ್ರೀತಿ ಕೊಟ್ಟು ಎಲ್ಲ ಚೆನ್ನಾಗಿ ಎಲೆಕ್ಷನ್ ಕೆಲಸ ಮಾಡಿ ಈ ಭಾಗದಲ್ಲೂ ಸಹ ನನಗೂ ಸಹ ಹೆಚ್ಚಿನ ಮತಗಳು ಬಂದಿದೆ. ಹಾಗಾಗಿ ಎಲ್ಲರಿಗೂ ಸಹ ತುಂಬ ಧನ್ಯವಾದ ತಿಳಿಸ್ತೀನಿ. ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಏನು ಜನರಿಗೆ ಮಾತು ಕೊಟ್ಟಿದ್ರು, ಚುನಾವಣೆ ಪ್ರಣಾಳಿಕೆಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅದ್ರ ಪ್ರಕಾರ ಗ್ಯಾರಂಟಿ ಸ್ಕೀಮ್ಗಳು ಈಗಾಗಲೇ ವರ್ಷಕ್ಕೆ ಸುಮಾರು 56 ಕೋಟಿಗಳು ಜನರಿಗೆ ತಲುಪ್ತಾ ಇದೆ. ಇಂಥ ತಲುಪಿದ ಸಂದರ್ಭದಲ್ಲಿ ಜನರಿಗೆ ಮನೆ ಮತ್ತು ಮನ ಎರಡಕ್ಕೂ ತಲುಪಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಇಬ್ಬರು ಮತ್ತು ಸಚಿವ ಸಂಪುಟ ತೀರ್ಮಾನ ಮಾಡಿ ಯೋಚನೆ ಮಾಡಿ ಪ್ರತಿ ಕ್ಷೇತ್ರಕ್ಕೂ ಒಬ್ಬೊಬ್ಬರು ಅಧ್ಯಕ್ಷನಂತ ನೇಮಕ ಮಾಡಿ ಮತ್ತು 15 ಜನಗಳ ಸಮಿತಿಯನ್ನು ರಚನೆ ಮಾಡಿ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನಕ್ಕೆ ಈ ಸರ್ಕಾರಿ ಸೌಲಭ್ಯ 5 ಗ್ಯಾರಂಟಿಗಳ ಸೌಲಭ್ಯ ತಲುಪಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಇವತ್ತು ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮ ನಾಯಕರಂತ DK ಸುರೇಶ್ರವರು ಇವತ್ತು ಆಗಮಿಸಿ ಆಶೀರ್ವಾದ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ, ಕಚೇರಿಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಸಾಹೇಬರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ HM ರೇವಣ್ಣ ಸಾಹೇಬರು, ನಮ್ಮ ಸಿದ್ದಯ್ಯ ಸಾಹೇಬರು, ಹನುಮಂತರಾಯಪ್ಪ ಸಾಹೇಬರು, ನಮ್ಮ ರಾಜರಾಜೇಶ್ವರಿ ನಗರದ ಕ್ಷೇತ್ರದ ನಾಯಕಿಯಾದಂಥ ಕುಸುಮಾ ಮೇಡಮ್ನವರು ಮತ್ತು MLC ಅವರಾದಂಥ ರಾಮೋಜಿ ಗೌಡರು, ಹೀಗೆ ಅನೇಕ ಮುಖಂಡಗಳೆಲ್ಲ ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನನ್ನ ಕ್ಷೇತ್ರದ ಎಲ್ಲ 15 ಸದಸ್ಯರುಗಳು ಒಳಗೊಂಡಂತೆ ಇಡೀ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು ಬಂದು ಇವತ್ತು ಆಶೀರ್ವಾದವನ್ನು ಮಾಡಿ ಕಚೇರಿ ಉದ್ಘಾಟನೆಯನ್ನು ಮಾಡಿ ಇವತ್ತಿಂದ ಕ್ಷೇತ್ರದ ಜನತೆಯ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ಕ್ಷೇತ್ರದ ಜನತೆಗೆ ನನ್ನ ನಾಯಕರಂತ DK ಸುರೇಶ್, DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಸ್ಥಳೀಯ ನನ್ನ ನೆಚ್ಚಿನ ನಾಯಕರಂತ ಹನುಮಂತರಾಯಪ್ಪ ಸಾಹೇಬರಿಗೆ, ನನ್ನ ವಿಶೇಷವಾದಂಥ ಸಹೋದರಿ ಕುಸುಮಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇದೇ ಸಂದರ್ಭದಲ್ಲಿ ನನ್ನೆಲ್ಲ ಹಿತೈಷಿಗಳು ಹುಟ್ಟುಹಬ್ಬ ಆಚರಣೆ ವಿಚಾರದಲ್ಲಿ ಯಾವುದೇ ಚರ್ಚೆ ಇರಲಿಲ್ಲ. ಸೊ ಆದರೂ ಕೂಡ ಅನಿರೀಕ್ಷಿತವಾಗಿ ನನ್ನೆಲ್ಲ ಸಹೋದರ ಸಹೋದರಿಯರು
ನಿನ್ನೆಲ್ಲ ಪ್ರೀತಿ ವಿಶ್ವಾಸದಲ್ಲಿ ಇವತ್ತು ಹುಟ್ಟುಹಬ್ಬನೂ ನಂದು ಇರೋದ್ರಿಂದ ಇದೇ ಸುಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ಅಭಿನಂದಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ತುಂಬ ಋಣಿಯಾಗಿ ಚಿರಋಣಿಯಾಗಿ ಇರ್ತೀವಿ ಅವ್ರ ಜೊತೆಗೆ.